ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಒಪ್ಪಂದ ಏನೂ ಆಗ್ತಾ ಇದೆ. ಆದರೆ ಇರಾನ್ ಹೇಳಿದ ಮಾತೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಲೆಬನಾನನ್ನು ಈ ಒಪ್ಪಂದದಿಂದ ದೂರ ಇಡಬಾರ್ದು. ನಾವೇನೇ ಅಗ್ರಿಮೆಂಟ್ ಮಾಡಿಕೊಂಡು ಕದನ ವಿರಾಮ ಅಂತ ಹೇಳಿದ್ರು, ಯುದ್ಧ ಬೇಡ ಅಂತ ಹೇಳಿದ್ರು, ನಮ್ಮ ಒಪ್ಪಂದದಲ್ಲಿ ಲೆಬನಾನ್ ಇರಲೇಬೇಕು ಅಂತ ಹೇಳಿತ್ತು. ಆದರೆ ಲೆಬನಾನ್ನ ಮೇಲೆ ದಾಳಿಯನ್ನು ಇಸ್ರೇಲ್ ಮುಂದುವರಿಸ್ಕೊಂಡೇ ಬರ್ತಾ ಇದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಸ್ರೇಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಲೆಬನಾನ್ನಿಂದ ಯಾವುದೇ ಕಾರಣಕ್ಕೂ ನಾವು ಆರ್ಮಿಯನ್ನು ವಾಪಸ್ ಕರೆಸ್ಕೊಳ್ಳಲ್ಲ. ಎಷ್ಟು ದಿನ ನಮಗೆ ಬೇಕಾಗಿರುತ್ತೋ ಅಷ್ಟು ದಿನಗಳ ಕಾಲ ನಮ್ಮ ಆರ್ಮಿ ಲೆಬನಾನ್ನಲ್ಲೇ ಇರುತ್ತೆ. ಇರಾನ್ ಪರಮಾಣು ಅಸ್ತ್ರ ಹೊಂದೋದಕ್ಕೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಹೇಳಿಕೆ ಇದು. ಇಸ್ರೇಲ್ ನಾಗರಿಕರ ರಕ್ಷಣೆಗೆ ನಮ್ಮ ಸೇನೆ ಅಲ್ಲೇ ಇರುತ್ತೆ. ಇಸ್ರೇಲ್ ನಾಗರಿಕರು ಉಳಿಬೇಕು ಅಂದರೆ ನಮ್ಮ ಸೈನ್ಯ ಲೆಬನಾನ್ನಲ್ಲಿರೋದು ನಮಗೆ ಮುಖ್ಯ. ಅಗತ್ಯವಿರುವವರೆಗೆ ದಕ್ಷಿಣ ಲೆಬನಾನ್ನಲ್ಲಿಯೇ ನಮ್ಮ ಸೇನೆ ಇರುತ್ತೆ. ನಮ್ಮ ಈ ನಿರ್ಧಾರವನ್ನು ಯಾರ್ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಯಾರ್ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಮೆರಿಕ ಕೂಡ ಈ ನಿರ್ಧಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಮುಂದೆ ಎಂಥದ್ದೇ ರಾಜಕೀಯ ಬದಲಾವಣೆಗಳಾಗಿಬಿಡಲಿ, ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವುದಕ್ಕೆ ನಾನಂತೂ ಬಿಡಲ್ಲ. ನಾನು ಪ್ರಧಾನಿ ಆಗಿರುವವರೆಗೂ ಕೂಡ ಇದು ಖಂಡಿತ ನಡೆಯಲ್ಲ. ಇದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಹೇಳಿಕೆ ಇದು. ಇಲ್ಲೇನಾಗ್ತಾ ಇದೆ, ಲೆಬನಾನ್ನ ಮೇಲೆ ಇಸ್ರೇಲ್ಗೆ ಭೂದಾಹ ಅಂತ ಕೆಲವು ವಿಶ್ಲೇಷಣೆ ಮಾಡ್ತಾರೆ. ಭೂಮಿಯ ದಾಹ ಇದೆ ಇಸ್ರೇಲ್ಗೆ, ಗ್ರೇಟರ್ ಇಸ್ರೇಲ್ ಅಂತ. ಇಸ್ರೇಲಿಗಿರ್ತಕ್ಕಂಥ ಭೂಮಿ ಬಹಳ ಚಿಕ್ಕದು. ಕೇರಳ ಅಷ್ಟೇ ಇಡೀ ಇಸ್ರೇಲ್ ಅಂದರೆ. ಅವರೇನಾಗಿದೆ, ನಾನು ಭೂಮಿನ ಅಗಲ ಮಾಡ್ಕೊಳ್ತೀನಿ, 200%, 100% ನಮ್ಮ ಭೂಮಿ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತೇಳಿ ಇಸ್ರೇಲ್ನ ಶತಮಾನಗಳ ಮಹತ್ವಾಕಾಂಕ್ಷೆ ಅದು. ಇಸ್ರೇಲ್ ಶತಮಾನದ ಅಲ್ಲದೇ ಇದ್ದರೂ ಯಹೂದಿಗಳ ಕನಸು ಅಂಥೇಳಿ ನೆತನ್ಯಾಹು ಹೇಳಿಕೊಟ್ಟಿರೋರು. ಆ ಗ್ರಂಥದಲ್ಲಿದೆ, ಈ ಗ್ರಂಥದಲ್ಲಿದೆ, ದೊಡ್ಡ ಇಸ್ರೇಲ್ ಆಗುತ್ತಂತೆ, ಇಸ್ರೇಲ್ ಇದೆಲ್ಲ ನಮ್ಮದೇ ಇತ್ತಂತೆ. ಆ ಕಾರಣಕ್ಕೆ ಏನಾಗ್ತಾ ಇದೆ, ಪಕ್ಕದಲ್ಲೇ ಇರ್ತಕ್ಕಂಥ ಇರಾನ್ ಇಸ್ರೇಲ್ ಜೊತೆ ಗಡಿ ಹಂಚಿಕೊಂಡಿಲ್ಲ. ಇಸ್ರೇಲ್ ಜೊತೆ ಗಡಿ ಹಂಚ್ಕೊಂಡಿರೋದು ಯಾವುದು ಅಂದರೆ ಲೆಬನಾನ್. ಲೆಬನಾನ್ನಲ್ಲಿ ಇಸ್ರೇಲಲ್ಲಿ ನದಿ ಇಲ್ಲ, ಲೆಬನಾನ್ನಲ್ಲಿ ನದಿ ಇದೆ, ಲಿಟಾನಿ ಅಂತ ಆ ನದಿ. ಆ ನದಿ ನಮಗೆ ಸಿಕ್ಕಿಬಿಟ್ರೆ, ಆ ನೀರು ಸಿಕ್ಕಿಬಿಟ್ರೆ ಇಡೀ ಇಸ್ರೇಲನ್ನು ಫಲವತ್ತ ಇಸ್ರೇಲ್ ಮಾಡಿಕೊಳ್ಳಬಹುದು. ಜೊತೆಗೆ ಆ ಜಮೀನು ನಮಗೆ ಬೇಕು ಅಂತ ಇಸ್ರೇಲ್ ಬಾರ್ಡ್ರಲ್ಲಿ ಯಾವೆಲ್ಲ ಲೆಬನಾನಲ್ಲಿ ಎಲ್ಲ ಜನ ವಾಸ ಮಾಡ್ತಾ ಇದ್ರಲ್ಲ, ಅವರ ಅಪಾರ್ಟ್ಮೆಂಟ್ಗಳಿಗೆ ಇಸ್ರೇಲ್ ಹೊಡೆದಿದ್ದು. ಬರೀ ಅಪಾರ್ಟ್ಮೆಂಟ್ಗೆ ಹೊಡೆದ್ರ ಇಲ್ಲ, ಅಲ್ಲಿ ಹೆಜ್ಬುಲ್ಲಾ ಉಗ್ರಗಾಮಿಗಳು ಇದ್ದಾರೆ ಅಂಥೇಳಿ ಹೆಜ್ಬುಲ್ಲಾ ಹೆಸರಲ್ಲಿ ಹೆಜ್ಬುಲ್ಲಾಗೂ ಅಟ್ಯಾಕ್ ಮಾಡಿರಬಹುದು. ಅದಕ್ಕಿಂತ ಹೆಚ್ಚಿನ ಡ್ಯಾಮೇಜ್ ಆಗ್ತಿರೋದು ಯಾರಿಗೆ ಅಂದರೆ ನಾಗರಿಕರಿಗೆ. ಅಪಾರ್ಟ್ಮೆಂಟ್ಗಳಿಗೆ ನೀವು ಕ್ಷಿಪಣಿ ಹಾರಿಸ್ತಾ ಇದ್ದರೆ ಅಪಾರ್ಟ್ಮೆಂಟ್ಗಳಿಂದ ಜನ ಹಿಂದಕ್ಕೆ ಓಡ್ತಾ ಇರ್ತಾರೆ. ಎಲ್ಲಿವರೆಗೂ ಅವರು ಓಡಿದ್ದಾರೋ ಜನ, ಅಲ್ಲಿವರೆಗೂ ಒಂದು ಇವರು ಮಾರ್ಕ್ ಮಾಡಿಕೊಂಡ್ರು, ಇದಿಷ್ಟು ನನಗೆ ಸೇರಿದ್ದು ಅಂತ. ಈಗ ಒಪ್ಪಂದ ಆಗಿದೆ, ಯುದ್ಧ ನಿಂತಿದೆ, ನಿಮ್ಮ ದೇಶಗಳಿಗೆ ನಿಮ್ಮ ಸೈನ್ಯ ಹೋಗಲಿ ಅಂತ ಹೇಳ್ತಾ ಇದ್ದರೆ ನೆತನ್ಯಾಹು ಹೇಳ್ತಿರೋದು ಏನು ಅಂದರೆ, ನಮ್ಮ ಸೈನ್ಯ ಯಾವುದೇ ಕಾರಣಕ್ಕೂ ಲೆಬನಾನ್ ಬಿಟ್ಟು ಬರೋದಿಲ್ಲ. ಯಾಕೆ ಅಂದರೆ ರಾಜಕೀಯ ಪರಿಸ್ಥಿತಿಗಳು ಏನೇ ಆಗಿಬಿಡಲಿ, ಯಾರು ಏನೇ ಮಾತಾಡಿಕೊಂಡ್ರೂ ಕೂಡ ನನ್ನ ದೇಶದ ನಾಗರಿಕರ ಉಳಿವಿಗಾಗಿ ನನ್ನ ಸೈನ್ಯ ಲೆಬನಾನ್ನಲ್ಲೇ ಇರುತ್ತೆ ಅಂಥೇಳಿ ನೆತನ್ಯಾಹು ಹೇಳಿರೋದು. ಹಾಗಾಗಿ ಯುದ್ಧ ನಿಂತ ರೀತಿಯ ಇದು ನಿಂತ ರೀತಿ ಅಲ್ವಾ ಗೊತ್ತಿಲ್ಲ.